ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಮನಕಲಕುವ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ಸಂಬಂಧಗಳಲ್ಲಿ ಶ್ರೇಷ್ಠ ಸಂಬಂಧ ಅಂದರೆ ತಾಯಿ ಮಕ್ಕಳ ಸಂಬಂಧ ಅಂತ ಹೇಳ್ತಾರೆ, ಗುರು ಶಿಷ್ಯರ ಸಂಬಂಧ ಅಂತ ಹೇಳ್ತಾರೆ, ಜೊತೆಗೆ ಸಹೋದರ ಸಹೋದರಿಯರ ಸಂಬಂಧ ಅಂತ ಹೇಳ್ತಾರೆ. ಇವೆಲ್ಲವುಗಳನ್ನು ಮಿಗಿಲಾದ ಸಂಬಂಧವನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಕರುನಾಡಿನ ಎಲ್ಲ ಬಾಂಧವರಿಗೂ ಕೂಡ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇದು ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ನಡೆದಿರ್ತಕ್ಕಂಥ ಒಂದು ನಿಜವಾದ ಸತ್ಯ ಘಟನೆಯ ಒಂದು ಸಂಚಿಕೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕಂದರೆ ಇದು ಮಣಪ್ಪುರಂ ಅನ್ನುವಂಥ ಒಂದು ನಗರದಲ್ಲಿ, ಮಣಪ್ಪುರಂ, ಕೇರಳ ರಾಜ್ಯದ ಮಣಪ್ಪುರಂ ಅನ್ನುವಂಥ ಒಂದು ನಗರದಲ್ಲಿ ನಡೆದ ಸತ್ಯ ಘಟನೆ. ಈ ಘಟನೆಯನ್ನು ನಾನು ನನ್ನ ಕನ್ನಡಿಗರೆಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ಹಾಗೂ ಈಗಿನ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಗುರುವಿನ ಬಾಂಧವ್ಯ ಹಾಗೂ ಶಿಷ್ಯರ ಒಂದು ಬಾಂಧವ್ಯ ಯಾವ ರೀತಿ ಇರ್ತೈತಿ ಅನ್ನೋದಕ್ಕೆ ಗುರು ಶಿಷ್ಯರ ಸಂಬಂಧವನ್ನು ಈ ಸಂಚಿಕೆಯಲ್ಲಿ ನಿಜಕ್ಕೂ ನಾನು ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಪ್ರತಿಯೊಬ್ಬ ಶಿಕ್ಷಕಿಯೂ ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಈ ಒಂದು ಸಂಚಿಕೆಯನ್ನು ನೀವೆಲ್ಲರೂ ನೋಡ್ರಿ, ನಿಮ್ಮೆಲ್ಲರ ಮನಮುಟ್ಟುವ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಈ ಸಂಚಿಕೆಯಲ್ಲಿ ನಾನು ಪ್ರಥಮವಾಗಿ ಏನು ಆಯ್ದುಕೊಂಡಿದ್ದೇನೆ ಅಂತಂದರೆ, ನಿಜಕ್ಕೂ ಕೂಡ ಆ ಒಬ್ಬ ಶಿಕ್ಷಕಿಯ ಹಾಗೂ ಆ ಒಬ್ಬ ವಿದ್ಯಾರ್ಥಿನಿಯ ಒಂದು ಪವಿತ್ರವಾದ ಬಾಂಧವ್ಯ, ಅನುಬಂಧ ಹಾಗೂ ಆ ಶಿಕ್ಷಕಿಯನ್ನು ಅವಳು ಆರಾಧಿಸ್ತಿರ್ತಕ್ಕಂಥ ಹಾಗೂ ಅವಳ ಒಂದು ಜೀವನದಲ್ಲಿ ತನ್ನ ನಿತ್ಯ ಕಾಯಕದಲ್ಲಿ ಒಂದಾದ ಕೆಲಸವನ್ನು ನನ್ನ ಶಿಕ್ಷಕರಿಗೆ, ನನ್ನ ಟೀಚರಿಗೆ ನಾನು ನೀಡ್ತಾ ಇದ್ದೇನೆ ಅನ್ನುವಂಥ ಒಂದು ಮನೋಭಾವನೆಯನ್ನು ತೋರಿಸಿದಳಲ್ಲ, ಅದು ನಿಜಕ್ಕೂ ಕೂಡ ಸಾರ್ಥಕವಾದಂಥ ಒಂದು ಸೇವೆ, ಸಾರ್ಥಕವಾದಂಥ ಒಂದು ಪವಿತ್ರ ಸೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಮಣಪ್ಪುರಂ ಅನ್ನುವಂಥ ಒಂದು ಪಟ್ಟಣದಲ್ಲಿ ಒಂದು ಶಾಲೆಯಲ್ಲಿ, ಅಂದರೆ ಒಂದು ಹೈಸ್ಕೂಲಿನಲ್ಲಿ ಈ ವಿದ್ಯಾರ್ಥಿನಿ ವಿದ್ಯಾಭ್ಯಾಸ ಮಾಡ್ತಾಯಿದ್ಲು. ಆ ಸಮಯದಲ್ಲಿ ಶಿಕ್ಷಕಿ, ನಾನು ಹೇಳ್ತಾ ಹೊರಟಿದ್ದೀನಲ್ಲ, ಆ ಶಿಕ್ಷಕಿ ಗಣಿತ ಪಾಠವನ್ನು ಆ ತರಗತಿಗಳಲ್ಲಿ ಅವರು ಮಾಡ್ತಾಯಿದ್ರು. ಹೀಗಿರುವಾಗ ಹೈಸ್ಕೂಲು ಮುಗೀತು, ಕಾಲೇಜು ಮುಗೀತು, ಇಂಜಿನಿಯರಿಂಗ್ ಪದವಿಯೂ ಮುಗೀತು. MTech ಮಾಡಿದಂಥ ವಿದ್ಯಾರ್ಥಿನಿ ಕೆಲಸದ ನಿಮಿತ್ತ ಬೆಂಗಳೂರಿಗೂ ಬಂದಂಥ ಸಂದರ್ಭದಲ್ಲಿ ಅವಳು ವಾಪಸ್ಸು ತನ್ನ ಊರಿಗೆ ಹೋದ ಸಂದರ್ಭದಲ್ಲಿ ಮಣಪ್ಪುರಂ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಅಲ್ಲಿ ಬಂದು ಇನ್ನೇನು ತನ್ನ ಮನೆಗೆ ಹೊರಡುವಂಥ ಒಂದು ಆತುರದಲ್ಲಿ ಇದ್ದಾಗ ಅವಳ ಕಣ್ಣಿಗೆ ತನಗೆ ಪಾಠ ಮಾಡಿದ ಗಣಿತವನ್ನು ಹೇಳಿದಂಥ ಶಿಕ್ಷಕಿಯು ತನ್ನೆದುರಿಗೆ ಬಂದು ಭಿಕ್ಷೆ ಬೇಡುವುದನ್ನು ಕಂಡು ಕಣ್ಣೀರು ಬರ್ತವೆ. ಯಾಕಂದರೆ ನನಗೆ ಕಲಿಸಿದಂಥ ನನ್ನ ಗುರುಮಾತೆಯವರು ಈಗ ಇವರು ಭಿಕ್ಷೆ ಬೇಡುವಂಥ ಒಂದು ಪರಿಸ್ಥಿತಿಗೆ ಯಾಕೆ ತಲುಪಿದ್ದಾರೆ ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದಾಗ ಆ ವಿದ್ಯಾರ್ಥಿನಿ ಆ ಟೀಚರ್ ಹತ್ರ ಹೋಗ್ತಾರೆ. ಯಾಕ್ರಿ ಮೇಡಮ್ ನೀವು ಈ ಒಂದು ಥರ ಭಿಕ್ಷೆ ಬೇಡ್ತಾ ಇದ್ದೀರಿ? ಯಾಕಂದರೆ ನಿಮಗೆ ನೌಕರಿ ಇತ್ತು, ಚೆನ್ನಾಗಿ ಸಂಪಾದನೆಯನ್ನು ಮಾಡ್ತಾಯಿದ್ರಿ, ನಿಮ್ಮ ಗಂಡ ಇದ್ದ, ನಿಮ್ಮ ಮಕ್ಕಳಿದ್ದರು, ನೀವು ಅತಿ ಒಂದು ಸುಂದರವಾದ ಕುಟುಂಬ ನಿಮ್ಮದಾಗಿತ್ತು, ಆದರೂ ಕೂಡ ನಿಮಗೆ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣವೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ, ಹೌದು ನಾನು ಗಣಿತ ಶಿಕ್ಷಕಿಯಾಗಿದ್ದೆ, ಆದರೆ ನೀನು ಯಾರೂ ನನಗೆ ಗೊತ್ತಿಲ್ಲಮ್ಮ, ನನ್ನ ನೆನಪಿನೇ ಬರ್ತಿಲ್ಲ ಅಂತೇಳಿ ಆ ಶಿಕ್ಷಕಿ ಹೇಳಿದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಬಹಳ ದಿನಗಳಾದ ನಂತರ ವಿದ್ಯಾರ್ಥಿನಿಯು ಭೇಟಿಯಾದಾಗ ಆ ವಿದ್ಯಾರ್ಥಿನಿಯನ್ನು ಗುರುತು ಹಿಡಿಯುವುದು ಶಿಕ್ಷಕರಿಗೆ ಒಂದು ಕಷ್ಟ ಸಾಧ್ಯವಾದಂಥ ಒಂದು ಕೆಲಸ ಅಂತಲೇ ನಾನು ಭಾವಿಸಿದ್ದೇನೆ. ನನಗೂ ಕೂಡ ಹೀಗೆ ಅನುಭವ ಆಗಿರೋದು ಕೂಡ ಉಂಟು. ಹೀಗಿರುವಾಗ, ಇಲ್ಲ ಮೇಡಮ್, ನಾನು ನಿಮ್ಮ ಕೈಯಲ್ಲಿನೇ ಕಲಿತಿದ್ದೀನಿ, ಇಂಥ ಹೈಸ್ಕೂಲಿನಲ್ಲಿ ನೀವು ನನ್ನ ಗಣಿತ ಪಾಠ ಮಾಡ್ತಾಯಿದ್ರಿ ಅಂತ ಹೇಳ್ತಾರೆ. ಹೌದು, ನಾನು ಅಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಅವರು ಯಾಕೆ ನಿಮ್ಮನ್ನು ನೋಡ್ತಾ ಇಲ್ವೇ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಇಲ್ಲಮ್ಮ, ನಾನು ಪೆನ್ಷನ್ ಆದಮೇಲೆ ನನಗೆ ಬಂದಿರತಕ್ಕಂಥ ಎಲ್ಲ ದುಡ್ಡನ್ನು ಕೂಡ ನನ್ನ ಮಕ್ಕಳಿಗೆ ಕೊಟ್ಟೆ ಅನ್ನೋದಕ್ಕಿಂತ ಅವರ ಒಂದು ವಿದ್ಯಾಭ್ಯಾಸ, ಅವರ ಮದುವೆ ಮುಂಜಿಗೆ ಮಾಡಿ ಉಳಿದಂಥ ಎಲ್ಲ ಹಣವನ್ನು ಕೂಡ ಅವರು ಕಿತ್ಕೊಂಡು ಈಗ ಎಲ್ಲಿದ್ದಾರೋ ಏನು ಮಾಡ್ತಾ ಇದ್ದಾರೋ ಏನೋ, ಅವರಿಗೆ ಮಕ್ಕಳು ಆಗಿದ್ದಾವೋ ಇಲ್ಲೋ ಅದು ಕೂಡ ನನಗೆ ಗೊತ್ತಿಲ್ಲ. ಹೀಗಿರುವಾಗ ನನ್ನ ಬಾಳು ಒಂದು ಬೀದಿ ಪಾಲಾಯಿತು. ಈ ಸಂದರ್ಭದಲ್ಲಿ ನನಗೆ ಬಾಡಿಗೆ ಕಟ್ಟಲಿಕ್ಕೂ ಕೂಡ ದುಡ್ಡಿಲ್ಲ.
ಒಂದು ಹೊತ್ತು ಊಟ ಮಾಡಲಿಕ್ಕೂ ಕೂಡ ನನ್ನಲ್ಲಿ ಹಣ ಇಲ್ಲ. ಹೀಗಿರುವಾಗ ನನಗೆ ರೈಲು ನಿಲ್ದಾಣವೇ ಮನೆ ಆಯಿತು. ಇಲ್ಲೇ ನಾನು ಭಿಕ್ಷೆ ಬಿಡ್ತೀನಿ, ಇಲ್ಲೇ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಆ ವಿದ್ಯಾರ್ಥಿಯ ಕಣ್ಣಿನಲ್ಲಿ ನೀರು ಬಂದು ಇಲ್ಲ ಮೇಡಮ್, ನೀವು ನನ್ನ ಜೊತೆಗೆ ಬನ್ನಿರಿ ಅಂಥೇಳಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ತನ್ನ ಮನೆಯಲ್ಲಿ ಆ ಶಿಕ್ಷಕಿ ಒಂದು ಆಶ್ರಯವನ್ನು ಕೊಡ್ತಾಳೆ. ಅವರಿಗೆ ಏನು ಬೇಕು ಎಲ್ಲವನ್ನು ಪೂರೈಸ್ತಾಳೆ. ತನ್ನ ತಂದೆ ತಾಯಿಗಳ ಹಾಗೆ ಈ ಶಿಕ್ಷಕಿಯನ್ನು ನೋಡ್ತಾ ಇರ್ತಾಳೆ. ಹೀಗಿರುವಾಗ ಇಂಥ ಬಾಂಧವ್ಯವನ್ನು ನಾವು ನಮ್ಮ ಯಾವ ಸಮಾಜದಲ್ಲಿ ನೋಡಲಿಕ್ಕೆ ಸಾಧ್ಯ? ಗುರು ಶಿಷ್ಯರ ಸಂಬಂಧ ಅಂದ್ರೇ ಇದು. ಪಾಠ ಮಾಡಿ ತಮ್ಮ ಮನೆಗೆ ಹೋದ್ರಾಯ್ತು ಅಂತೇಳಿ ಶಿಕ್ಷಕರು ತಿಳ್ಕೊಳ್ಬಾರ್ದು. ಪಾಠ ಕಲಿತು ನಾವು ಮನೆಗೆ ಬಂದು ನಾವು ಪಾಸ್ ಆಗಿ ನಾವು ಮುಂದೆ ಹೋದೇವಿ ಅನ್ನುವಂಥ ಭಾವನೆಯಲ್ಲೂ ಕೂಡ ವಿದ್ಯಾರ್ಥಿನಿಯರು ಇರಬಾರ್ದು. ನಮಗೆ ಪಾಠ ಮಾಡಿರ್ತಕ್ಕಂಥ ಗುರುಗಳನ್ನು, ಶಿಕ್ಷಕಿಯರನ್ನು ನಮ್ಮ ಜೀವನದ ಕೊನೆಯ ಇರುವವರೆಗೂ ಕೂಡ ನಾವು ಅದನ್ನು ಕಾಯ್ಕೊಂಡು ಹೋಗಬೇಕು, ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ಮುಂದಿನ ಪೀಳಿಗೆಗೂ ಕೂಡ ತಲುಪಿಸುವಂತೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ನಡುವೆ ಇರತಕ್ಕಂಥ ಹಲವಾರು ಶಿಕ್ಷಕರು ನಿರ್ಗತಿಕರಾಗಿದ್ದಾರೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅವರ ಜೀವನ ಕಷ್ಟಮಯವಾಗಿರ್ತೈತಿ. ಅಂಥ ಶಿಕ್ಷಕರು ಎಲ್ಲೇ ಕಾಣಲಿ, ಯಾರೇ ಆಗಿರಲಿ, ಅವರನ್ನು ನಮ್ಮ ತಂದೆ ತಾಯಿಗಳಂತೆ ನಾವು ಕಾಪಾಡೋಣ. ಅವರ ಒಂದು ಜೀವನದ ಕೊನೆಯ ಅವಧಿಯವರೆಗೂ ಕೂಡ ಅವರನ್ನು ರಕ್ಷಣೆ ಮಾಡೋಣ. ಅವರಿಗೆ ಒಂದು ಬಾಳನ್ನು ಕಲ್ಪಿಸಿಕೊಡೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಕಮೆಂಟನ್ನು, ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ವಿದ್ಯಾರ್ಥಿನಿಯರಿಗೆ, ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.